ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಬ್ಯಾನರ್ ಗಲಾಟೆ ಮತ್ತು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಲಭ್ಯವಾಗಿದೆ. ಹೌದು, ಬಿಜೆಪಿ ಈ ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಒಂದು ಹೋರಾಟ, ಮಗದೊಂದು ಪಾದಯಾತ್ರೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಪಾದಯಾತ್ರೆ ಮಾಡುವಂತ ನಿಟ್ಟಿನಲ್ಲಿ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ನಿಂದ ಒಂದು ಹಸಿರು ನಿಶಾನೆ ಲಭ್ಯವಾಗಬೇಕು ಅಷ್ಟೇ. ಬೆಂಗಳೂರು ಪಾದಯಾತ್ರೆಗೆ ಸಿದ್ಧವಾಗಿದೆ ರೂಟ್ ಮ್ಯಾಪ್. ಬಳ್ಳಾರಿಯಿಂದ ಬೆಂಗಳೂರಿಗೆ ಬಿಜೆಪಿ ಪಾದಯಾತ್ರೆಗೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನೋಡಿ, ಜನವರಿ 17ರಿಂದ ಫೆಬ್ರವರಿ 5ರವರೆಗೂ ಕೂಡ 20 ದಿವಸದ ಪಾದಯಾತ್ರೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಬೆಂಗಳೂರು ಪಾದಯಾತ್ರೆಗೆ ಅನುಮತಿ ಅನ್ನೋದು ಲಭ್ಯವಾಗಿಲ್ಲ. ಆದರೂ ಕೂಡ ಪಾದಯಾತ್ರೆಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡಿರುವುದನ್ನು ನೀವಿಲ್ಲಿ ಗಮನಿಸಬಹುದು. ಬಹಳ ಮುಖ್ಯವಾಗಿ ಬಳ್ಳಾರಿಯ ಈ ಬ್ಯಾನರ್ ಗಲಾಟೆ ಅನ್ನೋದೇನಿದೆ, ಇದು ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ನೋಡೋದಾದರೆ, ಕಾರ್ಯಕರ್ತ ಯಾವ ಪಕ್ಷದವರಾದ್ರೇನು, ಆದರೆ ಒಬ್ಬ ಕಾರ್ಯಕರ್ತನ ಸಾವು ಸಂಭವಿಸಿದೆ. ಬಟ್ ಇಲ್ಲಿ ಬಿಜೆಪಿಯ ಅಜೆಂಡಾ ಏನು ಅಂತ ನೋಡ್ತಾ ಹೋಗೋದಾದರೆ, ಬಳ್ಳಾರಿಯಲ್ಲಿ ನಾರಾ ಭರತ್ ರೆಡ್ಡಿ ಮತ್ತು ಕಾಂಗ್ರೆಸ್ನ ಉಪಟಳ ಹೆಚ್ಚಾಗಿದೆ, ಅವರ ಪ್ರಾಬಲ್ಯ ಹೆಚ್ಚಾಗಿದೆ ಮತ್ತು ಕಾನೂನೊಂದು ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಮಾಡ್ತಿರುವಂಥ ಪಾದಯಾತ್ರೆಗೆ ಹೈಕಮಾಂಡ್ ಏನಾದರೂ ಅನುಮತಿ ಕೊಡ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಜನವರಿ 17ಕ್ಕೆ ಹೋರಾಟ ಆಗುತ್ತಲ್ಲ, ಆ ಹೋರಾಟ ಪಾದಯಾತ್ರೆಯ ರೂಪವನ್ನು ಪಡ್ಕೊಂಡ್ಬಿಡುತ್ತೆ. ಸೊ ಜನವರಿ 17ಕ್ಕೆ ಬಳ್ಳಾರಿಯಲ್ಲಿ ಬೃಹತ್ ಹೋರಾಟ ಸದ್ಯಕ್ಕಂತೂ ಇದ್ದೇ ಇದೆ. ಅದರ ನಡುವೆ ಹಸಿರು ನಿಶಾನೆ ಹೈಕಮಾಂಡ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ ಅಂದಾಜು 315 ಕಿಲೋಮೀಟರ್ಗಿಂತ ಹೆಚ್ಚು ಕಿಲೋಮೀಟರ್, ಅಂದರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ನಾವು ತಗೊಳ್ಳೋದಾದರೆ 315 ಕಿಲೋಮೀಟರ್ ಆಗುತ್ತೆ. ಸೊ ಆ 315 ಕಿಲೋಮೀಟ್ರನ್ನು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಹಾಗೆಯೇ ಬಿಜೆಪಿಯ ಪ್ರಮುಖ ನಾಯಕರು ಪಾದಯಾತ್ರೆಯ ಮೂಲಕ ತಲುಪಿ ಕರ್ನಾಟಕ ಕಾಂಗ್ರೆಸ್ಗೆ ಈ ಪಾಠವನ್ನು ಕಲಿಸುವಂತಹ ಎಲ್ಲ ಪ್ರಯತ್ನವನ್ನು ಮಾಡುವಂತಹ ಇಂಗಿತ ವ್ಯಕ್ತವಾಗಿದೆ. ಇವತ್ತು ಬಳ್ಳಾರಿಯಲ್ಲಿ ನಡೆದಂಥ ಗಲಭೆ ಬಗ್ಗೆ, ಆ ಗಲಭೆ ಆದ ನಂತರ ರಾಜಶೇಖರ್ ಡೆತ್ ಆದ ನಂತರ ಕೂಡ ಎಲ್ಲ ವಿಚಾರಗಳನ್ನು, ಎಲ್ಲ ತುಣುಕುಗಳನ್ನು, ಎಲ್ಲ ವಿಡಿಯೋಗಳನ್ನು ನಾವೇನು SITಗೆ ನಂತರ ಏನು ತನಗೆ CIDಗೆ ಪೊಲೀಸ್ಗೆ ಎಲ್ಲವನ್ನು ಕೂಡ ಅದನ್ನು ಪ್ರತಿಯೊಂದು ವಿಚಾರವನ್ನು ಕೂಡ ದಾಖಲಾತಿಗಳನ್ನು ನಾವು ಎಲ್ಲವನ್ನು ಕೂಡ ನಾವು ಮುಟ್ಟಿಸೋಂಥ ಕೆಲಸ ಮಾಡಿದ್ವಿ. ಬಹುಶಃ ಇವತ್ತು ನಮ್ಮ ನಾಯಕರಾದಂಥ ಅಧ್ಯಕ್ಷರಾದಂಥ ವಿಜೇಂದ್ರವರು, ನಮ್ಮ ಹಿರಿಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿಯವರು, ನಮ್ಮ ಕೇಂದ್ರದ ಮಂತ್ರಿಗಳಂಥ ಸೋಮಣ್ಣನವರು, ಅನೇಕ ಮಂತ್ರಿ ಕೂಡ, ವಿಧಾನ ಪರಿಷತ್ತಿನ ಉಪನಾಯಕರು, ವಿರೋಧ ಪಕ್ಷ ನಾಯಕರು, ಮೇಲ್ಮನೆಯ ವಿರೋಧ ಪಕ್ಷ ನಾಯಕರು ಎಲ್ಲರೂ ಕೂಡ ಬಂದು ಇದರ ಬಗ್ಗೆ ಎಲ್ಲ ಪ್ರತಿಕ್ರಿಯೆಯನ್ನು ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ.